ರೇಷನ್ ಕಾರ್ಡ್ದಾರರಿಗೆ ಸರ್ಕಾರದಿಂದ ಬ್ಯಾಡ್ ನ್ಯೂಸ್ ಸಿಗ್ತಾ ಇದೆ. ಪಡಿತರ ಚೀಟಿದಾರರಿಗೆ ಬಿಗ್ ಶಾಕ್ ಕೊಡುತ್ತಾ ಸರ್ಕಾರ. ಹಾಗಿದ್ರೆ ಪಿಎಚ್ಎಚ್ ಪಡಿತರ ಚೀಟಿ ಆದಾಯ ಮಿತಿ ಹೆಚ್ಚಳದ ಬಗ್ಗೆ ಸುಳಿವನ್ನ ಕೊಟ್ಟಿದೆ. ವಿಧಾನಸಭೆಯಲ್ಲಿ ಸುಳಿವನ್ನ ಕೊಟ್ಟಿರುವಂತಹ ದಿನೇಶ್ ಗುಂಡೂರಾವ್, ಪಡಿತರ ಚೀಟಿದಾರರಿಗೆ ಬಿಗ್ ಶಾಕ್ ಕೊಡುತ್ತಾ ಸರ್ಕಾರ. ಪಿಎಚ್ಎಚ್ ಪಡಿತರ ಚೀಟಿ ಆದಾಯ ಮಿತಿ ಹೆಚ್ಚಳದ ಬಗ್ಗೆ ಸುಳಿವನ್ನ ಕೊಟ್ಟಿರುವಂಥದ್ದು. ರೇಷನ್ ಕಾರ್ಡ್ದಾರರಿಗೆ ಇದೀಗ ಸರ್ಕಾರದಿಂದ ಬ್ಯಾಡ್ ನ್ಯೂಸ್. ಬಗ್ಗೆ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದ್ದಾರೆ ಅಶ್ವಥ್ ನಾರಾಯಣ್. ಆದಾಯ ಮಿತಿ ಹೆಚ್ಚಳಕ್ಕೆ ಆರ್.ವಿ. ದೇಶಪಾಂಡೆ ಆಯೋಗ ಶಿಫಾರಸನ್ನ ಮಾಡಿರುವಂಥದ್ದು. ವಿಧಾನಸಭೆಯಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇಲಾಖೆ ಇದನ್ನ ಪರಿಶೀಲಿಸುತ್ತೆ ಅಂತ ಹೇಳ್ಬಿಟ್ಟು ಸಚಿವ ದಿನೇಶ್ ಹೇಳಿರುವಂಥದ್ದು. ಪ್ರಸ್ತುತ ಕುಟುಂಬದ ವಾರ್ಷಿಕ ಆದಾಯ ಮಿತಿ 1.20 ಲಕ್ಷ ಇದೆ. ಆದರೆ ಈ ಮೊತ್ತ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಒಪ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ನಾವೀಗ 2026ರಲ್ಲಿದ್ದೀವಿ, ಆದಾಯ ಕೂಡ ಹೆಚ್ಚಾಗಿದೆ ಅಂತ ಕೂಡ ಹೇಳ್ತಿದ್ದಾರೆ. ಪಿಎಚ್ಎಚ್ ಪಡಿತರ ಚೀಟಿ ಆದಾಯ ಮಿತಿ 3 ಲಕ್ಷಕ್ಕೆ ಏರಿಕೆ ಸಾಧ್ಯತೆ ಕೂಡ ಇದೆಯಂತೆ. ರೇಷನ್ ಕಾರ್ಡ್ದಾರರ ಆದಾಯ ಮಿತಿ ಪರಿಷ್ಕರಿಸಬೇಕಿದೆ. ರಾಜ್ಯದಲ್ಲಿ 1.24 ಕೋಟಿ ಕುಟುಂಬಕ್ಕೆ ಪಿಎಚ್ಎಚ್ ಪಡಿತರ ಇರುವಂಥದ್ದು. ಕೇಂದ್ರವು ಕೂಡ ರಾಜ್ಯದಲ್ಲಿ 1.09 ಕೋಟಿ ವೆಚ್ಚ. ಇನ್ನು ರೇಷನ್ ಕಾರ್ಡ್ದಾರರಿಗೆ ಸರ್ಕಾರದಿಂದ ಬ್ಯಾಡ್ ನ್ಯೂಸ್, ಇದೊಂದು ಬಿಗ್ ಬ್ಯಾಡ್ ನ್ಯೂಸ್. ಪಡಿತರ ಚೀಟಿದಾರರಿಗೆ ಬಿಗ್ ಶಾಕ್ ಕೊಡೋಕ್ಕೆ ಮುಂದಾಗಿದೆ ಇದೀಗ ಸರ್ಕಾರ. ಮಿತಿ ಹೆಚ್ಚಳದ ಬಗ್ಗೆ ಸುಳಿವನ್ನ ಕೊಟ್ಟಿದೆ. ವಿಧಾನಸಭೆಯಲ್ಲೂ ಕೂಡ ಸುಳಿವನ್ನ ಕೊಟ್ಟಿರುವಂತಹ ದಿನೇಶ್ ಗುಂಡೂರಾವ್ ಚರ್ಚೆ ಆಗಿದೆ. ಈ ಬಗ್ಗೆ ವಿಚಾರವನ್ನ ಪ್ರಸ್ತಾಪ ಕೂಡ ಮಾಡಿದ್ದಾರೆ ವಿಧಾನಸಭೆಯಲ್ಲಿ. ಆದಾಯ ಮಿತಿ ಹೆಚ್ಚಳಕ್ಕೆ ವಿಧಾನಸಭೆಯಲ್ಲಿ ಶಾಸಕ ಅಶ್ವಥ್ ನಾರಾಯಣ ಈ ವಿಚಾರದ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲಾಖೆ ಇದನ್ನು ಪರಿಶೀಲಿಸುತ್ತೆ ಅಂತ ಹೇಳ್ಬಿಟ್ಟು ದಿನೇಶ್ ಹೇಳಿರುವಂಥದ್ದು. ಪ್ರಸ್ತುತ ಕುಟುಂಬದ ವಾರ್ಷಿಕ ಆದಾಯದ ಮಿತಿ 1.20 ಲಕ್ಷ ಇರಬೇಕು. ಆದರೆ ಈ ಮೊತ್ತವು ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಒಪ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ನಾವೀಗ 2026ರಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು ದಿನೇಶ್ ಗುಂಡೂರಾವ್ ಸಂಕ್ಷಿಪ್ತ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಅಂದರೆ ಈ ಹಿಂದೆ ಏನೆಲ್ಲ ಇತ್ತು ರೂಲ್ಸು ಅದನ್ನು ಚೇಂಜ್ ಮಾಡಬೇಕು, ಈಗ 2026ರಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಇದು ರೇಷನ್ ಕಾರ್ಡ್ದಾರರಿಗೆ ಒಂದು ರೀತಿಯಾಗಿ ಬ್ಯಾಡ್ ನ್ಯೂಸ್. ಬಿಕಾಸ್ 1.20 ಲಕ್ಷ ಇತ್ತು ಆದಾಯ, ಈಗ 2026ರಲ್ಲಿದ್ದೀವಿ, ಆದಾಯ ಕೂಡ ಹೆಚ್ಚಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ರೇಷನ್ ಕಾರ್ಡ್ದಾರರಿಗೆ ಇದೀಗ ಸರ್ಕಾರದಿಂದ ಬಿಗ್ ಶಾಕ್ ಎದುರಾಗ್ತಾ ಇರುವಂಥದ್ದು. ಮಿತಿ ಹೆಚ್ಚಳದ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ಕೂಡ ಮಾತನಾಡಿರುವಂಥದ್ದು ಮಿತಿ ಹೆಚ್ಚಳದ ಬಗ್ಗೆ. 3 ಲಕ್ಷಕ್ಕೆ ಏರಿಕೆ ಸಾಧ್ಯತೆ ಇದೆಯಂತೆ. 1.2 ಕೋಟಿ ಕುಟುಂಬಕ್ಕೆ ಪಿಎಚ್ಎಚ್ ಪಡಿತರ ಚೀಟಿ ಇದೀಗ ಇರುವಂಥದ್ದು. 1.2 ಲಕ್ಷ ಆಯಿತು, ಇದೀಗ 3 ಲಕ್ಷಕ್ಕೆ ಇನ್ಕ್ರೀಸ್ ಮಾಡುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ವಿಧಾನಸಭೆಯಲ್ಲಿ ಸುಳಿವನ್ನ ಕೊಟ್ಟಿದ್ದಾರೆ. ಒಂದಷ್ಟು ಮಾತುಕತೆ ಚರ್ಚೆ ಕೂಡ ಆಗಿದೆ ಈ ಒಂದು ವಿಚಾರದ ಬಗ್ಗೆ. ಈ ಫೈನಲ್ ಡಿಸಿಷನ್ ಏನು ಹೊರ ಬೀಳುತ್ತೆ ಅಂತ ಹೇಳ್ಬಿಟ್ಟು ಕಾದು ನೋಡಬೇಕು. ಜಸ್ಟ್ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ ಅಷ್ಟೇ ದಿನೇಶ್ ಗುಂಡೂರಾವ್ ಅವರು, ಏನೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಅಂತ.